ಎಲ್ರಿಗೂ ನಮಸ್ತೆ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಈ ಮೌಲ್ಯಾಧಾರಿತ ರಾಜಕಾರಣ ಕುಸಿತಾ ಇರೋ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕೆ ಅಪವಾದದಂತಿದ್ದಾರೆ. ಯಾಕಂದ್ರೆ ಹೋರಾಟದ ಹಾದಿಯಲ್ಲಿ ಬಂದ ಸಿದ್ದರಾಮಯ್ಯನವರು ಅನೇಕ ದಶಕಗಳಿಂದ ಮೌಲ್ಯಗಳನ್ನೇ ಪ್ರತಿಪಾದಿಸ್ತಾ ಬಂದಿದ್ದಾರೆ ಅನ್ನೋದು ಕೆಲವರ ಮಾತು. ಪ್ರಸಕ್ತ ಕಲುಷಿತ ವಾತಾವರಣದಲ್ಲೂ ಕೂಡ ರಾಜಕಾರಣಕ್ಕೆ ಘನತೆಯನ್ನ ತಂದುಕೊಟ್ಟಿದ್ದಾರೆ. ಬಡತನದ ಹಾದಿಯಲ್ಲಿ ಬೆಳೆದು ಬಂದ ಅವರು ಎಲ್ಲಾ ವರ್ಗದ ಬಡವರ ಕಣ್ಣೀರು ಒರೆಸ್ತಾ ಬಂದಿದ್ದಾರೆ. ನಮ್ಮ ಆಡಳಿತದ ಅವಧಿಯಲ್ಲಿ ಎಲ್ಲಾ ಸಮುದಾಯಗಳ ಬಡವರಿಗೂ ಒಂದಲ್ಲ ಒಂದು ಯೋಜನೆಗಳನ್ನ ರೂಪಿಸುತ್ತಾ ಅಭಿವೃದ್ಧಿ ರಾಜಕಾರಣಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಜೊತೆಗೆ ಸಿದ್ದರಾಮಯ್ಯನವರ ಅನುಯಾಯಿಗಳ ಮಾತು. ಅದರಲ್ಲೂ ಈ ರಾಮಕೃಷ್ಣ ಹೆಗಡೆ, ದೇವರಾಜ ಅರಸು ಅವರಂತೆ ರಾಜ್ಯದಲ್ಲಿ ಮುತ್ಸದ್ದಿ ರಾಜಕಾರಣ ಮಾಡ್ತಾ ಇರೋ ಸಿದ್ದರಾಮಯ್ಯ ಅವರು ಇಂದಿನ ಪರಿಸ್ಥಿತಿಯಲ್ಲಿ ಒಂದು ರೀತಿ ಅನಿವಾರ್ಯ ಅಂತ ಕೂಡ ಹೇಳಬಹುದು. ಪಕ್ಷ ರಾಜಕಾರಣದ ಹೊರತಾಗಿಯೂ ಸಿದ್ದರಾಮಯ್ಯನವರ ಅನುಭವ ರಾಜ್ಯಕ್ಕೆ, ದೇಶಕ್ಕೆ ಒಂದು ರೀತಿ ಅವಶ್ಯಕ ಅಂತಾನು ಹೇಳಬಹುದು. ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ದೊಡ್ಡ ಷಡ್ಯಂತ್ರ ರೂಪುಗೊಂಡಿರೋದು ಯಾಕೆ? ಮಾಡದ ತಪ್ಪನ್ನ ಅವರ ಮೇಲೆ ಹಾಕಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವುದು ಯಾವ ಕಾರಣಕ್ಕೆ? ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಡೆದಂತಹ ಮೂಢ ಗೊಂದಲಗಳಿಗೆ ಸಿದ್ದರಾಮಯ್ಯ ಅವರನ್ನ ಹೊಣೆಗಾರರನ್ನಾಗಿ ಮಾಡ್ತಾ ಇರೋದು ಯಾಕೆ? ಈ ಥರದ ಅನೇಕ ಪ್ರಶ್ನೆಗಳು ಒಂದು ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ. ಸೊ ಉತ್ತರ ಹುಡುಕ್ತಾ ಹೋದ್ರೆ ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಷಡ್ಯಂತ್ರ ಏನು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. 15 ಸಲ ಬಜೆಟ್ ಮಂಡನೆ ಮಾಡಿರೋ ಸಿದ್ದರಾಮಯ್ಯನವರು ದೇಶದಲ್ಲಿ ಹೊಸದೊಂದು ದಾಖಲೆ ನಿರ್ಮಾಣದತ್ತ ಹೆಜ್ಜೆ ಹಾಕ್ತಿದ್ದಾರೆ. ತತ್ವಾದರ್ಶಗಳ ಪಾಲನೆಯ ವಿಷಯದಲ್ಲಿ ಈಗಿನ ರಾಜಕಾರಣಿಗಳು ಕೂಡ ಅವರ ಮುಂದೆ ನಿಲ್ಲೋದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಹಿಂದುಳಿದ ವರ್ಗಗಳ ನಾಯಕನೊಬ್ಬ ಇಂಥದ್ದೊಂದು ಮುತ್ಸದ್ದಿತನ ಮೆರಿತಾ ಇರೋದು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರಲ್ಲಿ ಹೊಟ್ಟೆ ಕಿಚ್ಚನ್ನ ತರಿಸ್ತಾ ಇದೆ. ಈ ಹೊಟ್ಟೆ ಕಿಚ್ಚಿಗೆ ಔಷಧ ಇಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯನವರ ಅನುಯಾಯಿಗಳ ಮಾತಾಗಿದೆ. ಇನ್ನು ಈ ತಮ್ಮ ಹೊಟ್ಟೆಯನ್ನ ತಣ್ಣಗೆ ಮಾಡ್ಕೊಳ್ಳೋದಕ್ಕೆ ಯಕಶ್ಚಿತ್ ವಿಚಾರವನ್ನ ಮುನ್ನೆಲೆಗೆ ತಂದು ಒಬ್ಬ ಮೌಲ್ಯವಂತ ರಾಜಕಾರಣಿ ನಡೆದು ಬಂದ ಹಾದಿಯನ್ನೇ ಬಲಿ ಕೊಡೋದಕ್ಕೆ ಅವರು ಹೊರಟ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಅದು ಅಷ್ಟೊಂದು ಈಸಿನಾ? ಖಂಡಿತ ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಷಡ್ಯಂತ್ರ ಏನು ಅನ್ನೋದು ದೇಶದ ಮುಂದೆ ಕಾಣಿಸುತ್ತೆ. ರಾಜ್ಯಪಾಲರನ್ನ ಬಳಸಿಕೊಂಡು ಬಿಜೆಪಿ ಕರ್ನಾಟಕ ರಾಜ್ಯ ಸರ್ಕಾರವನ್ನಷ್ಟೇ ಅಸ್ಥಿರಗೊಳಿಸೋ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಇಲ್ಲಿ ಮೌಲ್ಯಾಧಾರಿತ ರಾಜಕಾರಣಿಯೊಬ್ಬನ ಭಾವನೆಗಳನ್ನ ಕೆಣಕ್ತಾ ಇದೆ. ಸ್ವಾಭಿಮಾನಕ್ಕೆ ಧಕ್ಕೆ ತರೋದಕ್ಕೆ ಹೊರಟಿದೆ ಅನ್ನೋ ಆರೋಪ ಇದೆ. ಇಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯಲ್ಲೂ ವಿಚಲಿತರಾಗಿಲ್ಲ. ತಾವು ನಡೆದು ಬಂದ ಹಾದಿಯಲ್ಲಿದ್ದ ಇಂತಹ ಅನೇಕ ಚಾಲೆಂಜಸ್ ಅನ್ನ ಅವರು ಈಗಾಗಲೇ ಮೆಟ್ಟಿ ನಿಂತು ಅದರಲ್ಲಿ ಜಯಶೀಲರು ಕೂಡ ಆಗಿದ್ದಾರೆ. ಈಗಲೂ ಅವರು ಬಿಜೆಪಿ ಜೆಡಿಎಸ್ನ ಈ ಕೃತ್ಯವನ್ನ ಮೆಟ್ಟಿಯೇ ಮುಂದೆ ಹೆಜ್ಜೆ ಇಡ್ತಿದ್ದಾರೆ. ಇಷ್ಟು ವರ್ಷ ಅವರು ಕಾಪಾಡ್ಕೊಂಡು ಬಂದಿರೋ ಆದರ್ಶಗಳ ಸೌಧವನ್ನ ಒಂದೇ ಏಟ್ನಲ್ಲಿ ಧ್ವಂಸಗೊಳಿಸಿ ಅದನ್ನ ಕೆಡವಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಬಿಜೆಪಿ ವರಿಷ್ಠರಿಗೆ ಗೊತ್ತಿರೋ ವಿಚಾರನೇ. ಇಡೀ ಸಮಾಜ ಸಿದ್ದರಾಮಯ್ಯನವರ ಪರವಾಗಿ ಈ ವಿಚಾರದಲ್ಲಿ ನಿಲ್ತಾ ಇದೆ. ವಿರೋಧಿಗಳ ಲೆಕ್ಕಾಚಾರವನ್ನು ಮೀರಿದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಬೀಗ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ ಅರಸರ ಬಗ್ಗೆ ಕೂಡ ಗೊತ್ತಿದೆ ನಮಗೆಲ್ಲ. ಸೊ ಈಗಿನ ಕಲುಷಿತ ವಾತಾವರಣದಲ್ಲಿ ಸಿದ್ದರಾಮಯ್ಯನವರು ಮೌಲ್ಯಗಳ ಜೊತೆಗೆ ಮುನ್ನಡೀತಾ ಜನೋಪಯೋಗಿ ಆಡಳಿತವನ್ನ ಕೊಡ್ತಾ ಇದ್ದಾರಂತೆ. ಇದು ನಾವು ಹೇಳ್ತಾ ಇರೋ ಮಾತಲ್ಲ, ಕಾಂಗ್ರೆಸ್ನ ಅನುಯಾಯಿಗಳು, ಅವರ ಅಭಿಮಾನಿಗಳು, ಜೊತೆಗೆ ಅವರ ಆಪ್ತರೇ ಹೇಳ್ಕೊಳ್ತಾ ಇರೋ ಮಾತು. ಈ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಷಡ್ಯಂತ್ರದಿಂದ ಸರ್ಕಾರ ಬೀಳಿಸ್ಬೇಕು ಅಂತ ಏನು ಅಂದ್ಕೊಂಡಿದ್ದಾರೆ ಅದು ಅಷ್ಟೊಂದು ಈಸಿ ಅಲ್ಲ. ಇದೊಂದು ರಾಜಕೀಯ ಪಿತೂರಿ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನ್ಯಾಯಾಲಯಗಳು ಅದನ್ನ ಪ್ರಮುಖವಾಗಿ ಪರಿಗಣಿಸುತ್ತೆ. ಈ ನೆಲದ ನ್ಯಾಯಶಾಸ್ತ್ರ ಕೂಡ ಇದನ್ನೇ ಹೇಳುತ್ತೆ. ಪಿತೂರಿಗಳನ್ನ ನ್ಯಾಯಾಂಗ ಬುಡಮೇಲು ಮಾಡುತ್ತೆ. ಹೀಗಾಗಿ ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯನವರಿಗೆ ಗೆಲುವು ನಿಶ್ಚಿತ. ಮೌಲ್ಯಾಧಾರಿತ ರಾಜಕಾರಣ ಮರೀಚಿಕೆ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಸಮರ್ಥ ಉತ್ತರವಾಗಿ ನಿಂತಿದ್ರು. ಮುಂದಿನ ಅನೇಕ ಪೀಳಿಗೆಗಳ ತನಕ ಮೌಲ್ಯಕ್ಕೆ ಇನ್ನೊಂದು ಹೆಸರಾಗಿ ಉಳ್ಕೊಳ್ತಾರೆ. ಅಂತಹ ರಾಜಕಾರಣಿಯೊಬ್ಬರ ಸೇವೆಯನ್ನ ಸಮಾಜ ನಿರಂತರವಾಗಿ ಪಡೆದುಕೊಳ್ಬೇಕಾಗತ್ತೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅದಾಗುತ್ತಾ ಇಲ್ವಾ ಗೊತ್ತಿಲ್ಲ. ಇದ್ರ ಬಗ್ಗೆ ತುಂಬಾ ಗೊಂದಲಗಳಂತೂ ಇದ್ದೇ ಇದೆ. ಯಾಕಂದ್ರೆ ಪಕ್ಷಗಳನ್ನು ಮೀರಿದ ರಾಜಕಾರಣಿಯಾಗಿರುವವರು ಪ್ರಸ್ತುತ ಸಮಾಜಕ್ಕೆ ಒಂದು ರೀತಿ ಅನಿವಾರ್ಯ ಅಂತಾನು ಹೇಳಬಹುದು.
ಇದೇ ಸತ್ಯವನ್ನ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಜನರೇ ತಿಳಿಸಿಕೊಡ್ತಾರೆ. ಯಾಕಂದ್ರೆ ಮೌಲ್ಯಾಧಾರಿತ ರಾಜಕಾರಣದ ವಿಷಯ ಬಂದಾಗ ಜನರ ಮನಸ್ಸಿಗೆ ಮೊದಲು ಬರೋದು ಅವರ ಭ್ರಷ್ಟಾಚಾರ ರಹಿತ ಆಡಳಿತ. ಸಿದ್ದರಾಮಯ್ಯನವರ ವಿಷಯದಲ್ಲಿ ಇದು ಸತ್ಯ ಅಂತ ಹೇಳ್ಬೋದು. 2013ರಿಂದ ಅವರು 5 ವರ್ಷಗಳ ತನಕ ರಾಜ್ಯಕ್ಕೆ ಕೊಟ್ಟ ಆಡಳಿತ ಇಡೀ ದೇಶಕ್ಕೆ ಒಂದು ರೀತಿ ಮಾದರಿ. ಅನ್ನಭಾಗ್ಯ, ಇಂದಿರಾ ಕ್ಯಾಂಟೀನ್ ಮುಂತಾದ ಯೋಜನೆಗಳ ಹಿಂದೆ ಅವರ ದೂರದೃಷ್ಟಿ ಇತ್ತು. ಹಾಗೆ 2ನೇ ಸಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಪಂಚ ಗ್ಯಾರಂಟಿಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ರಾಜ್ಯ ದಿವಾಳಿಯಾಗುತ್ತೆ ಅಂತ ವಿಪಕ್ಷಗಳು ಆರೋಪಗಳನ್ನ ಮಾಡ್ತಾ ಇದ್ರು ಕೂಡ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಗ್ಯಾರಂಟಿಗಳನ್ನ ಮುಂದುವರಿಸ್ತೀವಿ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಇದು ಬಿಜೆಪಿ ಮುಖಂಡರಿಗೆ ಒಂದು ರೀತಿ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಆಡಳಿತದ ವೈಖರಿ ಬಿಜೆಪಿಯ ರಾಷ್ಟ್ರೀಯ ಮುಖಂಡರಿಗೂ ಒಂದು ರೀತಿ ನುಂಗಲಾರದ ತುತ್ತಾಗಿದೆ. ದಕ್ಷಿಣ ರಾಜ್ಯವೊಂದರ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರವನ್ನೇ ಮೀರಿಸೋ ರೀತಿಯಲ್ಲಿ ಆಡಳಿತ ನಡೆಸ್ತಾರೆ ಅನ್ನೋದು ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಒಂದು ರೀತಿ ಅವಮಾನ ಅನ್ನೋ ಹಾಗೆ ತಿಳ್ಕೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯದ ಬಿಜೆಪಿ ಜೆಡಿಎಸ್ ಮುಖಂಡರ ಜೊತೆ ಸೇರ್ಕೊಂಡು ಹೆಣೆದ ಕಥೆಯೇ ಮುಖ್ಯಮಂತ್ರಿ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ. ಇದು ಬಿಜೆಪಿಯಲ್ಲೇ ಅನೇಕರಿಗೆ ಇಷ್ಟ ಇಲ್ಲದ ನಡೆ. ಮುತ್ಸದ್ದಿ ರಾಜಕಾರಣಿಯೊಬ್ಬರು ಅಧಿಕಾರದ ಕೇಂದ್ರ ಸ್ಥಾನದಲ್ಲಿ ಈ ರೀತಿಯಾಗಿ ಸಾಧನೆ ಮಾಡ್ತಾ ಇದ್ರೆ ಅವರ ಕಾಲೆಳೆಯೋರು, ಅಪಚಾರ ಮಾಡೋರು, ಕೆಸರು ಎರ್ಚೋರು ಇದ್ದೇ ಇರ್ತಾರೆ. ಜನರ ದಿಕ್ಕು ತಪ್ಪಿಸೋದಕ್ಕಾಗೇನೆ ಒಂದು ವರ್ಗ ಕಾಯ್ತಾ ಇರುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಘಟನೆಯೇ ಸಾಕ್ಷಿ. ಇವತ್ತಿನ ಈ ಪರಿಸ್ಥಿತಿಯೇ ಸಾಕ್ಷಿ. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಅದು ಅಸಾಧ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರು ಕೂಡ ಆ ಒಂದು ಬುದ್ಧಿಯನ್ನ ಬಿಡ್ತಾ ಇಲ್ಲ. ಇಂತಹ ಪ್ರಯತ್ನಗಳನ್ನ ಇತಿಹಾಸವಂತೂ ಕ್ಷಮಿಸೋದಿಲ್ಲ. ಇನ್ನು ಸಿದ್ದರಾಮಯ್ಯನವರ ಪತ್ನಿ ಮುಖವನ್ನ ಯಾರೂ ಕೂಡ ನೋಡಿಲ್ಲ. ಅವರು ಕುಟುಂಬಕ್ಕಷ್ಟೇ ಸೀಮಿತವಾದಂಥವರು. ಅಂಥ ನಿಸ್ವಾರ್ಥಿಯನ್ನ ಎಳೆದು ತಂದು ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇರೋದನ್ನ ರಾಜ್ಯದ ಮಹಿಳೆಯರು ಕೂಡ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರ ನಿರ್ಧಾರ ಕಾಂಗ್ರೆಸ್ ಪಕ್ಷ ಹಾಗೆ ಬೆಂಬಲಿಗರಲ್ಲಿ ಒಂದು ರೀತಿ ಅಸಮಾಧಾನವನ್ನ ಹುಟ್ಟುಹಾಕಿದೆ. ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ನಿಕಟವಾಗಿರೋ ಅಹಿಂದ ಸಮುದಾಯಗಳ ಮುಖಂಡರ ಆಕ್ರೋಶಕ್ಕೆ ಇದು ಜಾಸ್ತಿ ಕಾರಣ ಆಗಿರೋದು. ಈಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರೋ ಅಹಿಂದ ಸಮುದಾಯಗಳ ಮುಖಂಡರು ಶಕ್ತಿ ಪ್ರದರ್ಶನಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಒಕ್ಕೂಟ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡೋ ನಿರ್ಧಾರವನ್ನ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ನ ಪ್ರಾಣ ಸಿದ್ದರಾಮಯ್ಯನವರಲ್ಲಿದೆ ಅನ್ನೋದು ಬಿಜೆಪಿಯ ಕೇಂದ್ರ ವರಿಷ್ಠರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ರಾಜ್ಯಪಾಲರನ್ನ ಮುಂದಿಟ್ಕೊಂಡು ದಿಲ್ಲಿಯಿಂದ ಸಿದ್ದರಾಮಯ್ಯನವರ ಕಡೆಗೆ ಬಾಣ ಬಿಡಲಾಗ್ತಾ ಇದೆ ಅನ್ನೋ ಮಾತಿದೆ. ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಗಟ್ಟಿಗೊಳಿಸಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಜನಪ್ರಿಯತೆಯನ್ನ ರಾಜ್ಯದಲ್ಲಿ ಜಾಸ್ತಿ ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಬರಿದಾಗಿದೆ ಅನ್ನೋ ಆರೋಪ ಸಕ್ಸಸ್ ಆಗ್ತಾ ಇಲ್ಲ. ಹಾಗೋ ಹೀಗೋ ಗ್ಯಾರಂಟಿ ಯೋಜನೆಗಳನ್ನ 5 ವರ್ಷ ಯಶಸ್ವಿಯಾಗಿ ಮುನ್ನಡೆಸಿದ್ದೇ ಆದ್ರೆ ಅದು ಕಾಂಗ್ರೆಸ್ನ ಬಹುದೊಡ್ಡ ಸಕ್ಸಸ್ ಆಗ್ಬಿಡುತ್ತೆ. ಕಾಂಗ್ರೆಸ್ಗೆ ಸಾಧ್ಯವಾಗಿದ್ದು ಬಿಜೆಪಿಗೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದು ಅಂದ್ರೆ ಪರೋಕ್ಷವಾಗಿ ಜನರಿಗೆ ನೀಡಿರೋ ಗ್ಯಾರಂಟಿಗಳನ್ನ ಕಿತ್ಕೊಳ್ಳೋದೇ ಆಗಿದೆ. ಸೊ ಸಿದ್ದರಾಮಯ್ಯನವರ ಬದಲಿಗೆ ಯಾರೇ ಅಧಿಕಾರಕ್ಕೇರಿದ್ರು ಅವರಿಗೆ ಗ್ಯಾರಂಟಿ ಅನ್ನೋ ಹುಲಿ ಸವಾರಿ ಮಾಡೋದು ಈಸಿ ಅಲ್ಲ ಅನ್ನೋದು ಬಿಜೆಪಿ ನಾಯಕರಿಗೆ ಗೊತ್ತಿದೆ. ಸಿದ್ದರಾಮಯ್ಯನವರ ಜೊತೆಗೆ ಗ್ಯಾರಂಟಿಗಳು ಕೂಡ ಬಂದಾಗ್ಬಿಟ್ರೆ ಕಾಂಗ್ರೆಸ್ ಜನರನ್ನ ವಂಚನೆ ಮಾಡ್ತು ಅಂತ ಬೀದಿಗಿಳಿಯೋ ಇನ್ನೊಂದು ಅವಕಾಶ ಬಿಜೆಪಿಗೆ ಸಿಗುತ್ತೆ. ಸದ್ಯಕ್ಕೆ ಕಾಂಗ್ರೆಸ್ನ ಒಳಗಿನ ಭಿನ್ನಮತಗಳು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಷ್ಟು ಶಕ್ತವಾಗಿಲ್ಲ ಅನ್ನೋದು ಕೂಡ ಗೊತ್ತಾಗಿ ರಾಜ್ಯಪಾಲರನ್ನ ಮುಂದಿಟ್ಕೊಂಡು ಬಿಜೆಪಿ ವರಿಷ್ಠರು ಆಟ ಆಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಸಿದ್ದರಾಮಯ್ಯನವರ ಬೆನ್ನಿಗೆ ಸರ್ಕಾರ ಈಗ ಬಲವಾಗಿ ನಿಂತಿದೆ. ಸಿದ್ದರಾಮಯ್ಯನವರ ವಿರುದ್ಧ ಕಾನೂನು ಹೋರಾಟ ನಡೆಸೋದಕ್ಕೆ ಎಲ್ಲರೂ ಮುಂದಾಗಿದ್ದಾರೆ. ನ್ಯಾಯಾಲಯಗಳು ಯಾವುದೇ ಪೂರ್ವಾಗ್ರಹ ಪೀಡಿತ ಅವಸರದ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಇದ್ರೆ ಸಿದ್ದರಾಮಯ್ಯನವರು ನಿರಾತಂಕವಾಗಿ ಅಧಿಕಾರದಲ್ಲಿ ಮುಂದುವರಿಯುವ ಸಾಧ್ಯತೆಗಳಿದೆ. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಸಿದ್ದರಾಮಯ್ಯನವರ ಪರವಾಗಿ ಅನೇಕ ಸಂಘಟನೆಗಳು ಹೋರಾಟಗಳನ್ನು ನಡೆಸೋದಕ್ಕೆ ಮುಂದಾಗಿವೆ. ವಿವಿಧ ದಲಿತ ಸಂಘಟನೆಗಳು, ಸ್ವಾಮೀಜಿಗಳು, ಕುರುಬ ಸಮುದಾಯದ ಮುಖಂಡರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಶೋಷಿತ ಸಮುದಾಯವನ್ನ ಪ್ರತಿನಿಧಿಸ್ತಾ ಇರೋ ನಾಯಕ ಮುಖ್ಯಮಂತ್ರಿಯಾಗಿರೋದು ಬಿಜೆಪಿಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಹೀಗಾಗಿನೇ ಅವರನ್ನ ಕೆಳಗಿಳಿಸೋ ಸಂಚು ನಡೆಸ್ತಾ ಇದೆ ಅನ್ನೋ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ದೊಡ್ಡದಾಗಿ ಶುರುವಾಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಇದು ಜನಸಾಮಾನ್ಯರಿಗೆ ಕೊಡಲಾದಂತ ಗ್ಯಾರಂಟಿಗಳ ವಿರುದ್ಧ ನಡೆಸಿರೋ ಸಂಚು ಅನ್ನೋ ಆರೋಪಗಳನ್ನ ಕೆಲವು ಸಂಘಟನೆಗಳು ಈಗಾಗಲೇ ಮಾಡ್ತಾ ಇವೆ.
ಸೊ ಇಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರನ್ನ ಇಳಿಸೋ ಮೂಲಕ ಯಾವ ಕಾರಣಕ್ಕೂ ಜಾತಿ ಗಣತಿ ಬಹಿರಂಗ ಆಗದಂತೆ ತಡೆಯಲಾಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ರಾಜ್ಯಪಾಲರ ಕಾರಣದಿಂದ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡುವಂತಹ ಸ್ಥಿತಿ ಏನಾದರೂ ಕ್ರಿಯೇಟ್ ಆದ್ರೆ ಅದರಿಂದ ಬಿಜೆಪಿಗೆ ಬಹಳಷ್ಟು ನಷ್ಟ ಆಗುತ್ತೆ. ಮುಖ್ಯವಾಗಿ ಸಿದ್ದರಾಮಯ್ಯನವರ ಜನಪರ ಕಾರ್ಯವನ್ನ ಮುಚ್ಚಿ ಹಾಕುವಷ್ಟು ದೊಡ್ಡದಾಗಿ ಮೂಡ ಹಗರಣ ಗುರುತಿಸಿಕೊಂಡಿಲ್ಲ. ಬಿಜೆಪಿ ಜೆಡಿಎಸ್ನೊಳಗಿರೋ ನಾಯಕರೇ ಈ ಹಗರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ನಾಳೆ ಏನಾದರೂ ರಾಜ್ಯಪಾಲರ ಕಾರಣದಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಅನುಕಂಪದ ಅಲೆಗಳು ಕಾಂಗ್ರೆಸ್ಗೆ ಪೂರಕವಾಗುತ್ತೆ. ಸಿದ್ದರಾಮಯ್ಯ ಜನರ ಪಾಲಿಗೆ ಒಂದ್ ರೀತಿ ಒಳ್ಳೆ ವ್ಯಕ್ತಿಯಾಗಿ ಉಳ್ಕೊಳ್ತಾರೆ. ಇದು ಬಿಜೆಪಿಗೆ ತಿರುಗುಬಾಣವಾಗುವ ಸಾಧ್ಯತೆಗಳು ಕೂಡ ಇದೆ. ಸಿದ್ದರಾಮಯ್ಯ ರಾಜೀನಾಮೆಯ ಬೆನ್ನಿಗೆ ಗ್ಯಾರಂಟಿ ಯೋಜನೆಗಳನ್ನ ಜನರಿಂದ ಕಿತ್ಕೊಂಡಿದ್ದೇ ಆದ್ರೆ ಅದರ ಹೊಣೆ ಕೂಡ ಬಿಜೆಪಿಯ ತಲೆ ಮೇಲೆ ಬೀಳುತ್ತೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜನರ ಅಪಾರ ಬೆಂಬಲದಿಂದ ರಚನೆಯಾಗಿರೋ ಒಂದು ಸರ್ಕಾರದ ಒಳಗೆ ರಾಜ್ಯಪಾಲರು ಹಸ್ತಕ್ಷೇಪವನ್ನ ನಡೆಸಿ ಅದನ್ನ ದುರ್ಬಲಗೊಳಿಸುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರುತ್ತೆ. ಈಗಾಗಲೇ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಅನ್ನೋ ಕೂಗು ಇನ್ನಷ್ಟು ಬಲ ಪಡ್ಕೊಳ್ಬಹುದು. ಕೇಂದ್ರ ರಾಜ್ಯದ ನಡುವಿನ ಸಂಬಂಧ ಇನ್ನಷ್ಟು ಹದಗೆಡಬಹುದು. ತಮಿಳುನಾಡು, ಕೇರಳ, ತೆಲಂಗಾಣಗಳು ಕರ್ನಾಟಕದ ಜೊತೆ ನಿಂತ್ರೆ ಹೋರಾಟ ಬೇರೆಯೇ ರೂಪವನ್ನು ಪಡೆದುಕೊಳ್ಳಬಹುದು. ರಾಜ್ಯಪಾಲರು ತನ್ನ ಸ್ಥಾನದ ಘನತೆಯನ್ನ ಕಾಪಾಡಿಕೊಂಡು ಒಕ್ಕೂಟ ವ್ಯವಸ್ಥೆಯ ಹಿರಿಮೆಯನ್ನ ಎತ್ತಿ ಹಿಡಿಬೇಕು. ತನ್ನ ಸ್ಥಾನದ ಹಿರಿಮೆ ಬಿಜೆಪಿಯ ಅಗ್ಗದ ಆಪರೇಷನ್ ಕಮಲದ ಕತ್ತರಿ ಕೆಲಸಕ್ಕೆ ಬಳಕೆಯಾಗದ ಹಾಗೆ ನೋಡಿಕೊಳ್ಳೋದು ಅವರ ಹೊಣೆಗಾರಿಕೆ ಅಂತ ಅನೇಕರು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಬಿಜೆಪಿಗೆ ಇದರಿಂದ ಯಾವ ರೀತಿ ನಷ್ಟ ಅಂತ ನೋಡೋದಾದ್ರೆ ಇಲ್ಲಿ ಕ್ರೆಡಿಟ್ ಪಡೆಯೋ ವಿಚಾರದಲ್ಲಿ ನಾಯಕರ ಮಧ್ಯೆ ಒಂದು ರೀತಿ ಪೈಪೋಟಿ ಶುರುವಾಗಬಹುದು. ಕುರುಬ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗೋ ಅಪಾಯ ಕೂಡ ಇದೆ. ಹಾಗೆ ಬಿಜೆಪಿ ನಾಯಕರ ಮೇಲಿನ ಕೇಸ್ಗಳು ಬಿಗಿಯಾಗೋ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆಯಲ್ಲಿ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ರೆ ಇದರಿಂದ ಬಿಜೆಪಿಗೆ ನಷ್ಟ ಅನ್ನೋದ್ರ ಜೊತೆಗೆ ಕಾಂಗ್ರೆಸ್ ಪರವಾಗಿ ಜನ ನಿಲ್ತಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಸಿದ್ದರಾಮಯ್ಯನವರ ಜೊತೆ ಏನಾದರೂ ಗ್ಯಾರಂಟಿ ಯೋಜನೆಗಳು ಕೂಡ ಸ್ಟಾಪ್ ಆಗಿಬಿಟ್ರೆ ಅದರ ಒಂದು ಅಪವಾದ ಬಿಜೆಪಿ ಮೇಲೇನೆ ಬರಬಹುದು. ಬಿಜೆಪಿಯಲ್ಲಿ ಈಗಾಗಲೇ ಸಾಕಷ್ಟು ಭಿನ್ನಮತ ಇದೆ ಈ ವಿಚಾರದ ಬಗ್ಗೆ. ಅಂದರೆ ಬಿಜೆಪಿಯ ಬಹುತೇಕ ನಾಯಕರಿಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡೋದು ಇಷ್ಟ ಇಲ್ಲ. ಹೀಗಾಗಿ ಒಂದು ವೇಳೆ ಅಂತಹ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆದರೆ ಇದರಿಂದ ಬಿಜೆಪಿಗೆ ಒಂದು ರೀತಿ ಕೆಟ್ಟ ಹೆಸರು ಅನ್ನೋದ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸೊ ಇದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ರಾಜೀನಾಮೆಯನ್ನು ಸಿದ್ದರಾಮಯ್ಯನವರು ಕೊಡಬೇಕಾ ಬೇಡವಾ? ಈ ಒಂದು ಬೆಳವಣಿಗೆ ಮುಂದೆ ಯಾವೆಲ್ಲ ಸ್ವರೂಪಗಳನ್ನು ಪಡಿಬಹುದು? ಸೊ ನಿಮ್ಗೇನು ಅನ್ಸುತ್ತೆ? ಕಾಮೆಂಟ್ ಮೂಲಕ ತಿಳಿಸಿ.